ನಂಗೆ ಫುಲ್ ಫನ್ ಅನ್ನಿಸ್ತಿದೆ ಇವತ್ತು, ಯಾಕಂದರೆ ಫಂಡಾ ಗರ್ಲ್ನ ನಾನು ಮೀಟ್ ಮಾಡ್ತಾ ಇದ್ದೀನಿ. ಹೆಸರು ಸೂಪರ್ಬ್ ಆಗಿದೆ, ಕಾಂಟೆಂಟ್ ಅದೇ ನಾನು ಹೇಳ್ತಾ ಇದ್ನಲ್ಲ, ಇವಾಗ ಕಾಂಟೆಂಟ್ ಕ್ರಿಯೇಷನ್ ಅಂತ ಹೇಳಿದ್ರೆ ಅದರಲ್ಲೂ ಸ್ಪೆಷಲಾಗಿ ಹೆಣ್ಮಕ್ಳ ಬಗ್ಗೆ ಬಹಳ ಪ್ರಿಜುಡೈಸ್ಡ್ ಸ್ಟೇಟ್ಮೆಂಟ್ಸ್ ಇರ್ತಾ ಇರುತ್ತೆ. ಯಾವಾಗಲೂ ಒಂದು ಜಡ್ಜ್ಮೆಂಟಲ್ ಸ್ಟೇಟ್ಮೆಂಟ್ ಇರುತ್ತೆ. ಅಯ್ಯೋ ಹುಡುಗಿರು ಮಾಡೋದೇ ಇಂಥ ಕಾಂಟೆಂಟ್ಸು, ಹುಡುಗಿರು ಸೀರಿಯಸ್ ಟಾಪಿಕ್ ಗೊತ್ತಾಗಲ್ಲ, ಹುಡುಗಿರ್ಗೆ ಅರ್ಥ ಆಗಲ್ಲ ಅಂತ ನಾನು ಯಾವಾಗಲೂ ಹೇಳ್ತಿರ್ತೀನಿ. ಹುಡುಗಿರ್ಗೆ ಅರ್ಥ ಆಗಲ್ಲ ಅಲ್ಲ, ಹುಡುಗಿರು ನಿಮ್ಗೆ ಅರ್ಥ ಆಗಿಲ್ಲ ಅಂತ ಹೇಳ್ತಾ ಇರ್ತೀನಿ. ಸೊ ನಿಮ್ಮ ಪ್ರೊಫೈಲ್ ನೋಡಿದಾಗ ಇಟ್ ವಾಸ್ ಲೈಕ್ ರಿಯಲಿ ಗುಡ್. 60 ಸೆಕೆಂಡಲ್ಲಿ ಒಂದು ಕಾಂಟೆಂಟ್ ಅರ್ಥ ಮಾಡಿಸ್ಬಿಡ್ಬಹುದು, ಒಂದು ಸಬ್ಜೆಕ್ಟ್ ಅರ್ಥ ಮಾಡಿಸ್ಬಿಡ್ಬಹುದು ಅನ್ನೋದು ನೀವು ತಿಳಿಸ್ಕೊಟ್ರಿ. ಸೊ ಹೌಸ್ ಲೈಫ್ ಹೇಗಿದೆ? ಚೆನ್ನಾಗಿದೆ, ಚೆನ್ನಾಗಿ ನಡೀತಾ ಇದೆ. ಎಸ್ಪೆಷಲಿ ಫಂಡಾ ಹುಡುಗಿ ಸ್ಟಾರ್ಟ್ ಆದಮೇಲೆ ಅಂತೂ ಜೀವನನೇ ಬೇರೆ ದಿಕ್ಕಿನಲ್ಲಿ ಹೋಗ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ ಅದ್ರ ಬೆಳವಣಿಗೆ ನೋಡಿ. ಆಮೇಲೆ ಈಗಲೇ ಹೇಳ್ಬಿಡ್ತಾ ಇದ್ದೀನಿ, ನಮ್ಮ ಪಾಡ್ಕಾಸ್ಟಿಗೆ, ಬೆಂಗಳೂರು ಬಸ್ ಪಾಡ್ಕಾಸ್ಟಿಗೆ ಬಂದಿರೋ ಯಂಗೆಸ್ಟ್ ಗೆಸ್ಟ್ ನೀವು. ಓ ಹೌದಾ? ಮೈ ಗಾಡ್, ಓಕೆ, ಐ ಫೀಲ್ ರಿಯಲಿ ಪ್ರಿವಿಲೇಜ್ ನೌ. 21 ಇಯರ್ಸ್ ನಿಮ್ಮದು. ಎಸ್. ನಿಮಗೆ ಎಷ್ಟು ವರ್ಷ ಆಯಿತು ಇವಾಗ ಕಾಂಟೆಂಟ್ ಕ್ರಿಯೇಷನ್ ಶುರು ಮಾಡಿ? 3-4 ಇಯರ್ಸ್ ಆಯಿತು. 3-4 ಇಯರ್ಸ್ ಅಂದರೆ ನಿಮ್ಗೊಂದು 17 ವರ್ಷ ಇದ್ದಾಗ, 17-18 ವರ್ಷಕ್ಕೆ ಸ್ಟಾರ್ಟ್ ಮಾಡಿದ್ದು. ಹೆಂಗೆ ನಾವು ಈ 17-18 ವರ್ಷದಲ್ಲಿ ನಮಗೆ ಇದ್ದಿದ್ದೆ ಗ್ರ್ಯಾಜುಯೇಷನಲ್ಲಿ ಯಾವ ಸಬ್ಜೆಕ್ಟ್ ತೊಗೋಬೇಕು, ಅದರದ್ದು ಏನು ಓದಬೇಕು, ಮನೇಲಿ ಅಪ್ಪ ಅಮ್ಮ ಬೈಸ್ಕೊಳ್ಳೋದೇ ಇರೋಂಗೆ ಹೆಂಗಿರಬೇಕು, ಮಾರ್ಕ್ಸ್ ಎಷ್ಟು ತಗೋಬೇಕು, ಸೆಮಿಸ್ಟರಲ್ಲಿ ಹೆಂಗಿರಬೇಕು, ಅದರ್ ದ್ಯಾನ್ ದಟ್ ಕಲ್ಚರಲ್ ಆ್ಯಕ್ಟಿವಿಟೀಸ್. ಸೀರಿಯಸ್ ಬಿಸ್ನೆಸ್ ಥಾಟ್ಸ್ ಯಾವುದು ನಮ್ಮ ಕಾಲದಲ್ಲಿ ಬಂದಿರಲಿಲ್ಲ, ಅಥವಾ ನಾವು ಯೋಚನೆ ಮಾಡಿರಲಿಲ್ಲ. ತುಂಬ ಜನ ಕನಸಿನ ಹಿಂದೆ ಹೋದವರೆಲ್ಲ ತುಂಬ ಬೇಗ ಅರ್ಲಿ ಏಜಸ್ಸಲ್ಲೇ ಶುರು ಮಾಡಿದ್ದಾರೆ. ನಮಗೆಲ್ಲ ಇದ್ದಿದ್ದು ಅದೊಂದು ಒಂದು ಸರ್ಕಲ್ ಅಷ್ಟೇ. ಸೊ 17-18 ವರ್ಷದಲ್ಲೇ ಯು ಹ್ಯಾಡ್ ಅ ವಿಷನ್, ಯು ಸ್ಟಾರ್ಟೆಡ್. 4 ವರ್ಷ ಆಗಿದೆ ಇವಾಗ. ಹೆಂಗೆ ಶುರು ಆಯ್ತಿದು? ಸೊ ಐ ಮೀನ್ ಹೆಂಗೆ ಶುರು ಆಯಿತು ಅಂದರೆ, ಚಿಕ್ಕ ವಯಸ್ಸಿಂದನೂ ನಾನು ಅಪ್ಪನ ಜೊತೆ ಸೂಪರ್ ಮಾರ್ಕೆಟಿಗೆಲ್ಲ ಹೋದಾಗ ಇನ್ಸ್ಟೆಡ್ ಆಫ್ ಫೈಟಿಂಗ್ ಫಾರ್ ಲೈಕ್ ಇವತ್ತು ಚಿಪ್ಸ್ ತೊಗೊಳ, ಚಾಕ್ಲೇಟ್ ತೊಗೊಳ ಅಂತ ಈ ಥರ ಜಗಳಾಡ್ತಿರ್ಬೇಕಾದ್ರೆ ನಮ್ಮಪ್ಪ ಸೀಕ್ರೆಟಾಗಿ ಒಂದು ಕನ್ಸ್ಯೂಮರ್ ಸೈಕಾಲಜಿ ಆ ವಯಸ್ಸಿನಲ್ಲಿ ಅರ್ಥ ಮಾಡಿಸೋ ಥರ ಹೇಳ್ತಾ ಇದ್ರು. ಏನು ಮಾಡ್ತಿದ್ದಾರೆ ಅಂದರೆ ಅಪ್ಪ MBA ಪ್ರೊಫೆಸರ್ ಆಗಿದ್ದಾರೆ. ಸೊ ಅವರಿಗೆ ಮೊದಲಿಂದನೂ ಬಿಸ್ನೆಸ್ಸಲ್ಲಿ ಇಂಟ್ರೆಸ್ಟ್ ಜಾಸ್ತಿ. ನಾನು ಸ್ವಲ್ಪ ಬಿಸ್ನೆಸ್ ಒಳಗಡೆ ಹೋಗಲಿ ಅಂತ ಅವ್ರಿಗೂ ಆಸೆ ಇದ್ದಿದ್ದರಿಂದ ಅವರು ಬೈ 1 get 1 ಫ್ರೀ ಬೆಟರ, 50% ಆಫ್ ಬೆಟರ, ಈ ಥರ ಚಿಕ್ಕ ಚಿಕ್ಕ ಪ್ರಶ್ನೆನ ಕೇಳಿ ನನ್ನ ಕ್ಯೂರಿಯಾಸಿಟಿನ ಜಾಸ್ತಿ ಮಾಡಿದ್ರು. ಆ್ಯಂಡ್ ಅವರು ಸ್ಟಾಕ್ ಮಾರ್ಕೆಟ್ ಎಲ್ಲ ಆಸಕ್ತಿ ಜಾಸ್ತಿ ಅವರಿಗೆ. ಸೊ ಮನೆಯಲ್ಲಿ ಕಂಟಿನ್ಯೂಸ್ ಆಗಿ ಬಿಸ್ನೆಸ್ ಜರ್ನಲಿಸಮ್ ಚಾನಲ್ಸ್ ಎಲ್ಲ ನಡೀತಾ ಇತ್ತು. ಆ್ಯಂಡ್ ಇಫ್ ಯು ಐ ಮೀನ್ ಯು ವೋಂಟ್ ಬಿಲೀವ್, ಬಟ್ ವೆನ್ ಐ ವಾಸ್ 13 or 14 ನನಗೆ ಆ್ಯಕ್ಚುಲಿ ಜರ್ನಲಿಸ್ಟ್ ಆಗಬೇಕಂತ ಇತ್ತು ನಿಮ್ಮ ಥರ. ಸೊ ಜಸ್ಟ್ ಮಿಸ್ ಆಯ್ತಲ್ಲ ಹಾಗಾದ್ರೆ. ಆಮೇಲೆ ಈ ಸೆಕೆಂಡ್ ಲಾಕ್ಡೌನ್ ಆಯಿತು. ಸೆಕೆಂಡ್ ಲಾಕ್ಡೌನ್ ಆಗೋ ಸಮಯದಲ್ಲಿ ನನ್ನ 10th ICC ಬೋರ್ಡ್ ಎಕ್ಸಾಮ್ನ ನಾನು ಕೊಡ್ತಾ ಇದ್ದೆ. ಅವಾಗ ಮನೇಲಿ ಆ್ಯಕ್ಚುಲಿ ನನಗೆ ಇದನ್ನು ಮಾಡಿದರು, ಎನ್ಕರೇಜ್ ಮಾಡಿದರು ದಟ್ ನಿಂಗೆ ಹೆಂಗೂ ಪಬ್ಲಿಕ್ ಸ್ಪೀಕಿಂಗ್ ಅಂದರೆ ಇಷ್ಟ, ಆ್ಯಂಡ್ ವೈ ಡೋಂಟ್ ಯು ಸ್ಟಾರ್ಟ್ ಕಾಂಟೆಂಟ್ ಕ್ರಿಯೇಷನ್ ಅಂತ ಅವರೇ ನನಗೆ ಆ್ಯಕ್ಚುಲಿ ಇನ್ಸಿಸ್ಟ್ ಮಾಡಿದ್ದು. ಓ ಮೈ ಗಾಡ್, ನಂಗೆ ಖುಷಿ ಆಗ್ತಿದೆ. ಯಾಕೆಂದರೆ ಅಪ್ಪ ಅಮ್ಮ ಅಟ್ ಯೋರ್ ಏಜ್ ಪ್ರೀ ಕೊರೋನಾ ತಂದೆ ತಾಯಿ ಮೈಂಡ್ಸೆಟ್ಟು ಸೋಷಿಯಲ್ ಮೀಡಿಯಾ ಬಗ್ಗೆ ತುಂಬ ನೆಗೆಟಿವ್ಸ್ ಇತ್ತು. ಅದರಲ್ಲೇನು ಸುಮ್ಮನೆ ಏನೇನೋ ಮಾಡ್ಕೊಂಡು ಕೂತ್ಕೋತಾರೆ, ಆದರೆ ಯೂಸ್ ಇಲ್ಲ ಅನ್ನೋ ಟೈಮಲ್ಲಿ ನಿಮ್ಮ ತಂದೆ ತಾಯಿ ಕಾಂಟೆಂಟ್ ಕ್ರಿಯೇಟ್ ಮಾಡು ಅಂತ ಹೇಳಿದ್ರು. ಹೌದೌದು. ನಮ್ಮಮ್ಮ ಆ್ಯಕ್ಚುಲಿ ಕಮ್ಯುನಿಕೇಷನಲ್ಲಿ ತುಂಬ ಸ್ಟ್ರಾಂಗ್ ಇದ್ದಾರೆ. ಅಮ್ಮ ಏನು ಮಾಡ್ತಿದ್ದಾರೆ? ಅಮ್ಮ ಇಂಗ್ಲೀಷ್ ಪ್ರೊಫೆಸರ್. ಓ ಲವ್ಲಿ. ಎಸ್. ಆ್ಯಂಡ್ ಅಪ್ಪಂಗೆ ಬಿಸ್ನೆಸ್ಸಲ್ಲಿ ಆಸಕ್ತಿ ಇತ್ತು. ಸೊ ಅವರಿಬ್ರದ್ದು ಒಂದೊಂದು ಗುಣ ಬಂತು. ಅಲ್ಲೇ ಹೋಗಿ ಲೆಟ್ ಮಿ ಸ್ಟಾರ್ಟ್ ವಿತ್ ಬಿಸ್ನೆಸ್ ಇನ್ ಕಾಂಟೆಂಟ್ ಕ್ರಿಯೇಷನ್ ಅಂತ. ಸೊ ಹಾಗೆ ಶುರು ಆಗಿತ್ತು. ನನ್ನ ICSE 10th ಸ್ಟ್ಯಾಂಡರ್ಡ್ ಗೈಡ್ಸ್ ಎಲ್ಲ ನನ್ನ ಟ್ರೈಪಾಡ್ ಆಗಿತ್ತು. ಅಮ್ಮನ ದುಪ್ಪಟಾನೆ ನನ್ನ ಗ್ರೀನ್ ಸ್ಕ್ರೀನ್ ಆಗಿತ್ತು. ಮೈಕ್ ಇಲ್ಲ, ಏನೂ ಇಲ್ಲ. ಅಪ್ಪನ ಫೋನ್ ಆ್ಯಂಡ್ರಾಯ್ಡ್ ಫೋನಲ್ಲಿ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಅವಾಗ ಅಂದ್ಕೊಂಡಿರಲಿಲ್ಲ ಆ್ಯಕ್ಚುಲಿ ಫಂಡಾ ಹುಡುಗಿ ಇಲ್ಲಿವರೆಗೂ ಬೆಳೆಯುತ್ತೆ ಅಂತ. ಆಸಕ್ತಿಯಿಂದ ಶುರು ಆಗಿತ್ತು, ಕ್ಯೂರಿಯಾಸಿಟಿ ದಟ್ ನಾನು ಏನೇ ನಮ್ಮ ಅಪ್ಪನಿಂದ ಕಲಿತಾ ಇದ್ದೀನಿ, ನ್ಯೂಸ್ ಪೇಪರಲ್ಲಿ ಓದ್ತಾ ಇದ್ದೀನಿ, ನ್ಯೂಸಲ್ಲಿ ಓದ್ತಾ ಇದ್ದೀನಿ, ವೈ ನಾಟ್ ಕನ್ವೆ ಇಟ್ ಅಂತ. ಸೊ ಹಾಗೆ ಶುರು ಆಗಿದ್ದು. ಇಟ್ ಈಸ್ ಅ ವೆರಿ ಗುಡ್ ಗ್ರೋಯಿಂಗ್ ಪೇಜ್ ನಾವು. ಲವ್ಲಿ.